ವಿಡಿಯೋದಲ್ಲಿ ಟಿಇಟಿಗೆ ಸಂಬಂಧಪಟ್ಟ ಹಾಗೆ ಹೊಸ ಪಠ್ಯಕ್ರಮ ಅಂದರೆ 2025ರ ಒಂದು ಹೊಸ ಪಠ್ಯಕ್ರಮ ಯಾವುದಿದೆ, ಯಾವುದನ್ನು ಓದ್ಕೊಬೇಕು, ಸಿಲೆಬಸ್ ಏನೇನು, ಯಾವ ವಿಚಾರಗಳನ್ನ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ, ಇದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ಮುಂದೆ ಟಿಇಟಿ ಆಸ್ಪಿರೆಂಟ್ಸ್ಗೆ ಬಹಳ ಯೂಸ್ಫುಲ್ ಆಗುವಂಥದ್ದು. ಬಿಕಾಸ್ ಅವ್ರಿಗೆ ಗೊತ್ತಿರೋದೆಲ್ಲ ಓಲ್ಡ್ ಟೆಕ್ಸ್ಟ್ ಬುಕ್ಸ್ ಓದ್ಕೊಬೇಕಾ ಅಥವಾ ಹೊಸ ಟೆಕ್ಸ್ಟ್ ಬುಕ್ಸ್, ನ್ಯೂ ಎಡಿಷನ್ ಟೆಕ್ಸ್ಟ್ ಬುಕ್ಸ್ ಓದ್ಕೊಬೇಕಾ ಅಂತ. ಸೊ ಈ ಒಂದು ಸಿಲೆಬಸ್ ನಿಮಗೆ ನೆಕ್ಸ್ಟ್ ಬರುವಂತಹ ಟಿಇಟಿ ಪರೀಕ್ಷೆಗೆ ಬಹಳನೇ ಅನುಕೂಲ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇಗೆ ಇಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಎರಡಕ್ಕೂ ಕೂಡ ಕಾಮನ್ ಆಗಿರುವಂತಹ 3 ಸಬ್ಜೆಕ್ಟ್ ಬಂದು ಸೈಕಾಲಜಿ, ಇಂಗ್ಲಿಷ್ ಮತ್ತೆ ಕನ್ನಡ. ಸೊ ಇದು 3 ಕೂಡ ನಮಗೆ ಕಾಮನ್ ಆಗಿರುತ್ತಲ್ಲ, ಆದ್ರೆ ಸ್ವಲ್ಪ ಸಿಲೆಬಸ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪೇಪರ್ 1 ಅಂತ ಬಂದಾಗ ಶಿಶು ವಿಕಸನ ಮತ್ತೆ ಬೋಧನಾಶಾಸ್ತ್ರ ಪೆಡಗಾಗಿ ಅಂತ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಬರುತ್ತೆ, ನಾವು ಏನೇನೆಲ್ಲ ಓದ್ಕೊಬೇಕು, ಇದು 1ರಿಂದ 5ನೇ ತರಗತಿಗಳಿಗೆ ಪಾಠ ಮಾಡ್ತಕ್ಕಂತಹ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಪೇಪರ್ 1 ಆಗಿರುತ್ತೆ. ಶಿಶು ವಿಕಸನ, ಚೈಲ್ಡ್ ಡೆವಲಪ್ಮೆಂಟ್ ಅಂತ ಬಂದಾಗ ಅದರ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಕಲಿಕೆಯ ಜೊತೆಗೆ ಅದರ ಒಂದು ಸಂಬಂಧ ಹೇಗಿರುತ್ತೆ, ಮಕ್ಕಳ ಅಭಿವೃದ್ಧಿಯ ತತ್ವಗಳಾಗಿರ್ಬೋದು, ಅನುವಂಶೀಯತೆ ಮತ್ತೆ ಪರಿಸರದ ಒಂದು ಪ್ರಭಾವ, ಇದೆಲ್ಲವೂ ಕೂಡ ಇದರಲ್ಲಿ ಬರ್ತಾ ಹೋಗುತ್ತೆ. ಅಂಡ್ ಸಾಮಾಜೀಕರಣದ ಪ್ರಕ್ರಿಯೆ, ಅದರ ಜೊತೆಗೆ ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಆಗಿರ್ಬೋದು, ಮೌಲ್ಯಮಾಪನ, ಸಮನ್ವಯ ಶಿಕ್ಷಣದ ಪರಿಕಲ್ಪನೆ, ಕಲಿಕೆ ಮತ್ತು ಬೋಧನಾಶಾಸ್ತ್ರ, ಹಾಗೆಯೇ ಬೋಧನೆ ಹಾಗೂ ಕಲಿಕೆಯ ಮೂಲ ಪ್ರಕ್ರಿಯೆಗಳು. ಸೊ ಇದು ಏನ್ರಲ್ಲಿ ಬರುತ್ತೆ, ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಪೆಡಗಾಗಿ ಇದಕ್ಕೆ ಬರುವಂಥದ್ದು. ಆಯ್ತಾ? ಸೊ ಅದರಲ್ಲಿ ಕೂಡ ಸಬ್ ಟಾಪಿಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಕಂಪ್ಲೀಟ್ ಆಗಿ ಇನ್ನು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಭಾಷೆ 1 ಅಂದ್ರೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2. ಕೆಲವರು ಲ್ಯಾಂಗ್ವೇಜ್ 1 ಕನ್ನಡ ತಗೊಂಡಿರ್ತೀರಾ, ಕೆಲವರು ಲ್ಯಾಂಗ್ವೇಜ್ 2 ಇಂಗ್ಲಿಷ್ ತಗೊಂಡಿರ್ತಾರೆ, ಇನ್ನು ಕೆಲವರು ಲ್ಯಾಂಗ್ವೇಜ್ ಫಸ್ಟ್ ಇಂಗ್ಲಿಷ್ ತಗೊಂಡಿರ್ತಾರೆ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸು. ಸೊ ಅಂತವ್ರಿಗೆ ಸೊ ಲ್ಯಾಂಗ್ವೇಜ್ 1 ಅಂತ ಬಂದಾಗ ಭಾಷಾ ಗ್ರಹಿಕೆ ಅಂತ ಇರುತ್ತೆ. ಅಂದ್ರೆ ಒಂದು ಪದ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು ಅಥವಾ ಗದ್ಯ ಭಾಗ ಆಗಿರ್ಬೋದು, ಅದನ್ನ ಒಂದು ಪ್ಯಾಸೇಜ್ ಅನ್ನ ಕೊಟ್ಟು ಅಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಅದರ ಒಂದು ಸಹಾಯವನ್ನ ಪಡ್ಕೊಂಡು ಉತ್ತರವನ್ನ ಬರೀಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಏನು ಗದ್ಯ ಮತ್ತೆ ಪದ್ಯ ಭಾಗವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿಗಳು ಅಂದ್ರೆ ಕೆಲವೊಂದ್ಸಲ ವ್ಯಾಕರಣಗಳನ್ನ ಕೇಳ್ತಾರೆ, ಕಲಿಕೆ ಮತ್ತೆ ಗ್ರಹಿಕೆ ಆಗಿರ್ಬೋದು, ಭಾಷಾ ಬೋಧನಾ ತತ್ವಗಳಾಗಿರ್ಬೋದು, ಮತ್ತೆ ಮಾತಾಡ್ತಕ್ಕಂತಹ ಕ್ರಿಯೆಗಳ ಪಾತ್ರ ಆಗಿರ್ಬೋದು, ಜೊತೆಗೆ ವ್ಯಾಕರಣದ ಪಾತ್ರದ ವಿಮರ್ಶಾತ್ಮಕ ದೃಷ್ಟಿಕೋನ, ವೈವಿಧ್ಯಮಯ ತರಗತಿಯಲ್ಲಿ ಭಾಷಾ ಬೋಧನಾ ಸವಾಲುಗಳು ಹೇಗಿರುತ್ತೆ, ಭಾಷೆಯ ಒಂದು ಕೌಶಲ್ಯಗಳಾಗಿರ್ಬೋದು. ಸೊ ಇದೆಲ್ಲವೂ ಏನಾಗುತ್ತೆ ಭಾಷೆ 1ರಲ್ಲಿ ಬರುತ್ತೆ. ಸೊ ಭಾಷೆ 2 ಕೂಡ ಸೇಮ್ ಅದೇ ತರ ಇದೆ, ಏನೂ ವ್ಯತ್ಯಾಸ ಇಲ್ಲ. ಭಾಷೆ 1 ಮತ್ತೆ ಭಾಷೆ 2 ಸೇಮ್ ಹಾಗೇನೆ ಬರುತ್ತೆ. ಅಂಡ್ ನೆಕ್ಸ್ಟ್ ಗಣಿತ ವಿಷಯ, ಇದು ಪೇಪರ್ 1ಗೆ ಸಂಬಂಧಪಟ್ಟಿರೋ ಹಾಗೆ ಗಣಿತ ವಿಷಯ ಅಂತ ಬಂದಾಗ ಇಲ್ಲಿ ಆಕೃತಿಗಳು ಮತ್ತೆ ಅವಕಾಶದ ಅರಿವು ಆಗಿರ್ಬೋದು, ಘನಾಕೃತಿಗಳು ಮತ್ತೆ ಸಂಖ್ಯೆಗಳು, ಭಿನ್ನರಾಶಿಗಳು, ಸಂಕಲನ ಮತ್ತು ವ್ಯವಕರಣ, ಗುಣಕಾರ ಮತ್ತೆ ಭಾಗಕಾರ ಆಗಿರ್ಬೋದು, ಅಳತೆಗಳು ಅಂತ ಬಂದಾಗ ಅಲ್ಲಿ ತೂಕ, ಸಮಯ, ಗಾತ್ರ ಇದೆಲ್ಲವೂ ಬರುತ್ತೆ. ಇನ್ನು ದತ್ತಾಂಶ ನಿರ್ವಹಣೆ ಅಂತ ಬಂದಾಗ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಇದರ ಬಗ್ಗೆ ನಾವು ಓದ್ಕೋಬೇಕಾಗತ್ತೆ. ಜೊತೆಗೆ ಅನುಪಾತ ಮತ್ತು ಪ್ರಮಾಣ, ದೈನಂದಿನ ಜೀವನದಲ್ಲಿ ಗಣಿತ. ಸೊ ಇದಿಷ್ಟು ಏನು ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳು. ಅದ್ರ ಜೊತೆಗೆ ರೇಖೆಗಳು ಮತ್ತೆ ಕೋನಗಳಾಗಿರ್ಬೋದು, ಬಹುಭುಜಾಕೃತಿಗಳಾಗಿರ್ಬೋದು, ಬೀಜಗಣಿತದ ಮೂಲ ಪರಿಕಲ್ಪನೆಗಳು, ಅದರಲ್ಲಿ ರೇಖಾತ್ಮಕ ಸಮೀಕರಣಗಳು ಮತ್ತೆ ನಿತ್ಯ ಸಮೀಕರಣಗಳು ಅಂತ 2 ಪಾರ್ಟ್ ಬರುತ್ತೆ. ಅದರ ಜೊತೆಗೆ ಇನ್ನು ಬೋಧನಾಶಾಸ್ತ್ರ, ಗಣಿತ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಟಾಪಿಕ್ಸ್ಗಳು ಇದಾವೆ. ಆಯ್ತಾ? ಸೊ ಇದಿಷ್ಟು ಏನು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಗಣಿತಕ್ಕೆ ಏನೇನು ಓದ್ಕೊಳ್ಬೇಕು ಅನ್ನೋಂಥದ್ದು. ಇನ್ನು ಪರಿಸರ ಅಧ್ಯಯನ ಅಂತ ಬಂದಾಗ ಇಲ್ಲಿ ಮೊದಲನೇ ಚಾಪ್ಟರ್ ನಮ್ಮ ಪರಿಸರ. ಸೊ ನಮ್ಮ ಪರಿಸರದಲ್ಲಿ ಏನೇನಿರುತ್ತೆ, ಪರಿಸರ ವ್ಯವಸ್ಥೆಯ ವಿಧಗಳಾಗಿರ್ಬೋದು, ಜೀವವೈವಿಧ್ಯ ಮತ್ತೆ ಅದರ ಒಂದು ವಿಶಿಷ್ಟಗಳಾಗಿರ್ಬೋದು, ಆಹಾರ ಸರಪಳಿ, ಇದೆಲ್ಲ ತುಂಬಾ ಚೆನ್ನಾಗಿರುವಂತಹ ಲೆಸನ್ಸು. ಹಾಗೇನೆ ಮಾಲಿನ್ಯಗಳು, ಅದಕ್ಕೆ ಕಾರಣ ಏನು, ಅದರಿಂದ ಆಗ್ತಕ್ಕಂತಹ ಪರಿಣಾಮಗಳು ಏನು, ಅದಕ್ಕೆ ನಾವು ಏನೇನೆಲ್ಲ ಪರಿಹಾರ ಕ್ರಮಗಳನ್ನ ತಗೊಳ್ಬೋದು, ಇದರ ಬಗ್ಗೆ ನಾವು ಓದ್ಕೋಬೇಕಾಗತ್ತೆ. ಆಮೇಲೆ ಹಸಿರು ಮನೆ ಪರಿಣಾಮ, ಆಮೇಲೆ ಸುಸ್ಥಿರ ಅಭಿವೃದ್ಧಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಲ್ಲ, ಅದರ ಒಂದು ನಿರ್ವಹಣೆ ಮತ್ತೆ ತ್ಯಾಜ್ಯ ನಿರ್ವಹಣಾ ಕ್ರಮಗಳು, ಇದೆಲ್ಲವೂ ಕೂಡ ನಮ್ಮ ಪರಿಸರ ಪಾಠದಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ 2ನೇದಾಗಿ ಜೀವ ಜಗತ್ತು ಆಗಿರ್ಬೋದು, ಶಕ್ತಿಯ ಆಕಾರಗಳು, ಮತ್ತೆ ಮಾನವ ಆರೋಗ್ಯ ಮತ್ತೆ ವೈಯಕ್ತಿಕ ಸ್ವಚ್ಛತೆ, ಮತ್ತೆ 5ನೇದು ನೈಸರ್ಗಿಕ ವಿದ್ಯಮಾನ, 6ನೇ ಲೆಸನ್ನು ವಸ್ತುಗಳು ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ, ಪರಿಸರ ವಿಜ್ಞಾನ ಪಠ್ಯಕ್ರಮ. ಇನ್ನು
ಅದರಲ್ಲಿ ಬೋಧನಾಶಾಸ್ತ್ರ ಅಂದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಪೆಡಗಾಗಿ, ಅದ್ರಲ್ಲಿ ಏನು ಬರುತ್ತೆ, ಪರಿಸರ ಅಧ್ಯಯನದ ಒಂದು ಕಾನ್ಸೆಪ್ಟ್ ಮತ್ತೆ ಅದರ ಒಂದು ವ್ಯಾಪ್ತಿ ಆಗಿರ್ಬೋದು, ಅದರ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಆಮೇಲೆ ಪರಿಸರ ಶಿಕ್ಷಣ, ಕಲಿಕೆಯ ತತ್ವಗಳು, ಸೊ ಇದೆಲ್ಲವೂ ಕೂಡ ಏನು ಪರಿಸರ ಅಧ್ಯಯನದ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಟಾಪಿಕ್ಸ್ಗಳಿರುತ್ತೆ. ಸೊ ಇದೆಲ್ಲವೂ ಏನಾಗುತ್ತೆ ಅಂತ ಹೇಳಿದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ. ಇದಿಷ್ಟು ನಾವು ಓದ್ಕೊಳ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಇಲ್ಲಿ ಸಮಾಜ ಪಾಠಗಳು ಅಂತ ಅಂದ್ರೆ ಅದರಲ್ಲೇ ಬರುತ್ತೆ, ಅದು ಅಂಧ ಅಭ್ಯರ್ಥಿಗಳಿಗೆ, ಯಾರಿಗೆ ಕಣ್ಣಿನ ಸಮಸ್ಯೆ ಇರುತ್ತೋ ಆ ಅಭ್ಯರ್ಥಿಗಳಿಗೆ ಇತಿಹಾಸ, ಭೂಗೋಳಶಾಸ್ತ್ರ, ಆಮೇಲೆ ಸಾಮಾಜಿಕ ಮತ್ತೆ ರಾಜಕೀಯ ಜೀವನ ಆಗಿರ್ಬೋದು, ಬೋಧನಾಶಾಸ್ತ್ರದ ಸವಾಲುಗಳಾಗಿರ್ಬೋದು, ಇದೆಲ್ಲವೂ ಕೂಡ ಏನು ಅಂಧ ಅಭ್ಯರ್ಥಿಗಳಿಗೆ ಸಮಾಜ ಅಧ್ಯಯನದ ಪರಿಕಲ್ಪನೆ ಹಾಗೂ ವಿಷಯ ಅಂದ್ರೆ 6ರಿಂದ 8ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಪರಿಸರ ಅಧ್ಯಯನ ಅಥವಾ ಇದನ್ನ ನಾವು ಬರಿಬೇಕಾಗತ್ತೆ. ಆಯ್ತಾ? ಸೊ ಇದಿಷ್ಟು ಏನು ಸಿಲೆಬಸ್ ಪೇಪರ್ 1 TET ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ನಾವು ಏನೇನೆಲ್ಲ ಓದ್ಕೊಬೇಕು ಅನ್ನೋದು. ಅಂಡ್ ಪೇಪರ್ 2 ಅಂತ ಬಂದಾಗ ನೋಡಿ, ಇಲ್ಲಿ 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ಕೂಡ ಶಿಶು ವಿಕಸನ ಮತ್ತೆ ಬೋಧನಾಶಾಸ್ತ್ರ, ಶಿಶು ವಿಕಸನ ಬರುತ್ತೆ, ಅದರ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಅದರ ಜೊತೆಗಿನ ಸಂಬಂಧ ಆಗಿರ್ಬೋದು, ಅನುವಂಶೀಯತೆ ಮತ್ತೆ ಪರಿಸರದ ಪ್ರಭಾವ ಆಗಿರ್ಬೋದು. ಇನ್ನು ನೋಡಿ ಸಾಮಾಜೀಕರಣದ ಪ್ರಕ್ರಿಯೆಗಳು ಅಂತ ಇದೆ. ಸಮಾಜ ಮತ್ತೆ ಮಕ್ಕಳು ಅಂತಂದ್ರೆ ಅಲ್ಲಿ ಸಮಾಜ ಅಂತಂದಾಗ ಶಿಕ್ಷಕರು ಬರ್ತಾರೆ, ಪೋಷಕರು ಬರ್ತಾರೆ, ಜೊತೆಗೆ ಸಹವರ್ತಿಗಳು ಬರ್ತಾರೆ. ಇನ್ನು ಶಿಶು ಕೇಂದ್ರಿತ ಮತ್ತೆ ಪ್ರಗತಿಪರ ಶಿಕ್ಷಣದ ಒಂದು ಕಾನ್ಸೆಪ್ಟ್ಗಳು, ಅದರಲ್ಲಿ ಪಿಯಾಜೆ ಆಗಿರ್ಬೋದು, ಕೋಲನ್ಬರ್ಗ್ ಆಗಿರ್ಬೋದು, ಆಮೇಲೆ ವೈಗೋಡ್ಸ್ಕಿ ಅವರ ಒಂದು ರಚನಾತ್ಮಕ ಮತ್ತೆ ವಿಮರ್ಶಾತ್ಮಕ ದೃಷ್ಟಿಕೋನಗಳು. ಸೊ ಇದೆಲ್ಲವೂ ಕೂಡ ಸಾಮಾಜೀಕರಣದ ಪ್ರಕ್ರಿಯೆಗಳು ಲೆಸನ್ ಅಲ್ಲಿ ಬರುವಂತದ್ದು. ಇನ್ನು ನೆಕ್ಸ್ಟ್ ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ, ಮೌಲ್ಯಮಾಪನ ಮತ್ತೆ ಸಮನ್ವಯ ಶಿಕ್ಷಣದ ಪರಿಕಲ್ಪನೆ, ಕಲಿಕೆ ಮತ್ತು ಬೋಧನಾಶಾಸ್ತ್ರ ಆಗಿರ್ಬೋದು. ಇದೆಲ್ಲವೂ ಪೇಪರ್ 2ಕ್ಕೆ ಸಂಬಂಧಪಟ್ಟ ಹಾಗೆ ಸೈಕಾಲಜಿ ಸಿಲೆಬಸ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಭಾಷೆ 1, ಇಲ್ಲಿನೂ ಕೂಡ ಆಗ್ಲೇ ಹೇಳ್ದಂಗೆ ಗದ್ಯ, ನಾಟಕ ಅಥವಾ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾಸೇಜ್ ನ ಕೊಟ್ಟಿರ್ತಾರೆ. ಸೊ ಪ್ಯಾಸೇಜ್ ನ ಓದ್ಕೊಂಡು ನಾವು ಆನ್ಸರ್ ನ ಮಾಡುವಂತಹ ಒಂದು ಸಾಮರ್ಥ್ಯ ನಮ್ಗೆ ಇರಬೇಕು. ಅಂಡ್ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿ ಅಂತ ಇದೆ. ಕಲಿಕೆ ಮತ್ತೆ ಗ್ರಹಿಕೆ ಆಗಿರ್ಬೋದು, ಭಾಷಾ ಬೋಧನಾ ತತ್ವಗಳಾಗಿರ್ಬೋದು, ಭಾಷಾ ಕಲಿಕೆಯಲ್ಲಿ ಆಲಿಸುವಂತಹ ಮತ್ತೆ ಮಾತಾಡುವಂತಹ ಒಂದು ಕ್ರಿಯೆಗಳ ಪಾತ್ರ, ಇದೆಲ್ಲವೂ ಬರುತ್ತೆ. ಸೊ ಇನ್ನು ಭಾಷೆ 2 ಸೇಮ್ ಹಾಗೆ ಇರುತ್ತೆ, ಮತ್ತೆ ಲ್ಯಾಂಗ್ವೇಜ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ, ಕನ್ನಡ ಮತ್ತೆ ಇಂಗ್ಲಿಷ್. ಜೊತೆಗೆ ವ್ಯಾಕರಣ, TET ಅಂತ ಬಂದಾಗ ನಮಗೆ ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ವ್ಯಾಕರಣ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಕಡೆ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಆಯ್ತಾ? ಸೊ ಇಲ್ಲಿ ಗಣಿತ ಮತ್ತೆ ವಿಜ್ಞಾನ ಶಿಕ್ಷಕರಿಗೆ 6ರಿಂದ 8ನೇ ತರಗತಿಯವರೆಗೆ ಬೋಧನೆ ಮಾಡ್ತಕ್ಕಂತಹ ಗಣಿತ ಮತ್ತೆ ಶಿಕ್ಷಕರಿಗೆ 60 ಮಾರ್ಕ್ಸ್ ಇರುತ್ತೆ, ಗೊತ್ತಲ್ವಾ? ಸೊ ಕನ್ನಡ, ಇಂಗ್ಲಿಷು ಮತ್ತೆ ಸೈಕಾಲಜಿ ನಮಗೆ 30 ಮಾರ್ಕ್ಸ್ ಆಗಿರುತ್ತೆ. ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ನಿಮ್ಮ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು 60 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಗಣಿತ ಅಂತ ಬಂದಾಗ ನಮಗೆ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತಲ್ಲ, ಶ್ರೇಣಿಗಳಾಗಿರ್ಬೋದು, ಸಂಖ್ಯಾ ಪದ್ಧತಿ ಆಗಿರ್ಬೋದು, ತ್ರಿಕೋನಗಳು, ನಿತ್ಯ ಸಮೀಕರಣ, ಚರಾಂಶ ಇರ್ತಕ್ಕಂತಹ ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣಗಳಾಗಿರ್ಬೋದು, ಬಹುಪದೋಕ್ತಿಗಳಾಗಿರ್ಬೋದು, ಆಮೇಲೆ ಕ್ಷೇತ್ರ ಗಣಿತ, ತ್ರಿಭುಜಗಳು ಮತ್ತೆ ಚತುರ್ಭುಜಗಳು, ವೃತ್ತಗಳು, ಆಮೇಲೆ ವೃತ್ತಗಳಿಗೆ ಸಂಬಂಧಿಸಿದಂತೆ ವಿಸ್ತೀರ್ಣ 14 ಲೆಸನ್ಸು. ಅದಾದ್ಮೇಲೆ ಶೈಕ್ಷಣಿಕ ಸವಾಲುಗಳು ಏನು ಬೋಧನಾಶಾಸ್ತ್ರಕ್ಕೆ ಬರುತ್ತೆ. ಗಣಿತದ ಸ್ವರೂಪ ಆಗಿರ್ಬೋದು, ತಾರ್ಕಿಕ ಚಿಂತನೆ ಮತ್ತೆ ಪಠ್ಯಕ್ರಮದಲ್ಲಿ ಗಣಿತದ ಒಂದು ಸ್ಥಾನ ಏನು, ಅದರ ಒಂದು ಇಂಪಾರ್ಟೆನ್ಸ್ ಏನು, ಗಣಿತದ ಭಾಷೆ ಆಗಿರ್ಬೋದು, ಸಮುದಾಯ ಗಣಿತ ಆಗಿರ್ಬೋದು, ಇವ್ಯಾಲ್ಯುಯೇಷನ್ ಆಗಿರ್ಬೋದು, ಆಮೇಲೆ ರೆಮಿಡಿಯಲ್ ಟೀಚಿಂಗ್, ಪರಿಹಾರ ಬೋಧನೆ, ಇನ್ನು ಬೋಧನಾ ಸವಾಲುಗಳು, ಇದೆಲ್ಲವೂ ಕೂಡ ಏನ್ರಲ್ಲಿ ಬರುತ್ತೆ, ಗಣಿತ ವಿಷಯದಲ್ಲಿ ಬರುವಂಥದ್ದು. ನೆಕ್ಸ್ಟ್ ವಿಜ್ಞಾನ ಅಂತ ಬಂದಾಗ ಭೌತಶಾಸ್ತ್ರದಲ್ಲಿ ಏನೇನು ಬರುತ್ತೆ, ಚಲನೆ ಬರುತ್ತೆ. ಚಲನೆಯ ಒಂದು ವಿವರಣೆ ಆಗಿರ್ಬೋದು, ವ್ಯಾಖ್ಯಾನ ಆಗಿರ್ಬೋದು, ಅದರಲ್ಲಿ ಬರ್ತಕ್ಕಂತಹ ವಿಧಗಳಾಗಿರ್ಬೋದು, ಆಮೇಲೆ ಚಲನೆಯ ನಿಯಮಗಳಾಗಿರ್ಬೋದು. ಸೊ ನಿಯಮಗಳು ಮತ್ತೆ ಲೆಕ್ಕಗಳು, ಸ್ವಲ್ಪ ಫಾರ್ಮುಲಾಸ್ನ ಬಳಸ್ಕೊಂಡು ಲೆಕ್ಕಗಳು ಮಾಡುವಂಥದ್ದು. ಇನ್ನು ಗುರುತ್ವ ಮತ್ತೆ ಬೆಳಕು ಪ್ರತಿಫಲನ ಆಗಿರ್ಬೋದು. ಇನ್ನು ವಕ್ರೀಭವನ, ಮಸೂರ ಅಂತ ಬಂದಾಗ ನಿಮ್ನ ಮಸೂರ ಮತ್ತೆ ಪೀನ ಮಸೂರ ಬರುತ್ತೆ. ದರ್ಪಣ, ನಿಮ್ನ ದರ್ಪಣ, ಪೀನ ದರ್ಪಣ ಬರುತ್ತೆ. ಇನ್ನು 4ನೇದಾಗಿ ವಿದ್ಯುತ್ ಶಕ್ತಿ ಮತ್ತೆ ವಿದ್ಯುತ್ ಮಂಡಲ, ಅದರ ಒಂದು ವ್ಯಾಖ್ಯಾನ ಬರುತ್ತೆ. ಏಕಮಾನ ಅಂತ ಬಂದಾಗ ರೋಧಗಳು, ಅದರಲ್ಲಿ ಲೆಕ್ಕಗಳು ಮತ್ತೆ ವಿದ್ಯುತ್ ಮಂಡಲದ ಒಂದು ರೇಖಾಚಿತ್ರವನ್ನು ನಾವು ಬಿಡಿಸಬೇಕಾಗುತ್ತೆ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಕಾಂತೀಯತೆ ಅಂತ ಬಂದಾಗ ಅದರ ಒಂದು ವ್ಯಾಖ್ಯಾನ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ನಿಯಮಗಳು, AC ಮತ್ತೆ DC ಮೋಟಾರ್ ಮತ್ತೆ ವಿದ್ಯುತ್ ಜನಕಗಳು. ಆಮೇಲೆ ನೆಕ್ಸ್ಟ್ ನೈಸರ್ಗಿಕ ವಿದ್ಯಮಾನ ಅಂತ ಬಂದಾಗ ಕಣ್ಣಿನ ಒಂದು ದೃಷ್ಟಿಕೋನ, TIR ವರ್ತನೆ ಆಗಿರ್ಬೋದು, ಇದೆಲ್ಲವೂ ಕೂಡ ಸರಿಯಾಗಿ ನಾವು ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಏನು ರಸಾಯನಶಾಸ್ತ್ರ ಅಂತ ಬಂದಾಗ ವಸ್ತುಗಳು ಮತ್ತು ನಿತ್ಯ ಅಥವಾ ದೈನಂದಿನ, ಅಂದ್ರೆ ಇದರಲ್ಲಿ ನಾವು ಲೋಹ ಮತ್ತೆ ಅಲೋಹಗಳಾಗಿರ್ಬೋದು, ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಕ್ಕಂತಹ ವಸ್ತುಗಳು, ಭೌತ ಹಾಗೆ ರಾಸಾಯನಿಕ ಗುಣಲಕ್ಷಣಗಳು, ಮತ್ತೆ ಆಮ್ಲ, ಪ್ರತ್ಯಾಮ್ಲ, ಲವಣ,
ಮತ್ತೆ ಭೌತ ಮತ್ತು ರಾಸಾಯನಿಕ ಗುಣಲಕ್ಷಣಗಳು, ಅವುಗಳ ರಾಸಾಯನಿಕ ಗುಣಲಕ್ಷಣಗಳು ಇದು ಬರುತ್ತೆ. ಇನ್ನು ಎರಡನೇದಾಗಿ ಪರಮಾಣುಗಳು ಅಂತ ಬಂದಾಗ ಅಣುಗಳು ಬರುತ್ತೆ, ಸೂತ್ರಗಳು ಬರುತ್ತೆ, ರಾಶಿಗಳು ಬರುತ್ತೆ, ಎಲೆಕ್ಟ್ರಾನಿಕ್ ವಿನ್ಯಾಸ ಬರುತ್ತೆ. ಇದೆಲ್ಲ ಸೆಕೆಂಡ್ ಲೆಸನ್ ಅಲ್ಲಿ ಬರುತ್ತೆ, ಯಾವ್ದ್ರಲ್ಲಿ? ರಸಾಯನಶಾಸ್ತ್ರದಲ್ಲಿ. ಇನ್ನು ಮೂರನೇದಾಗಿ ಪಾಲಿಮರ್ಗಳಾಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು, ಅಕಶೇರುಕಗಳಾಗಿರ್ಬೋದು, ಕಂಟಕ ಚರ್ಮಿಗಳಾಗಿರ್ಬೋದು, ಜೀವಕೋಶ. ಸೊ ಅದ್ರ ಜೊತೆಗೆ ನಿತ್ಯ ಜೀವನದಲ್ಲಿ ನಾವು ಬಳಸ್ತಕ್ಕಂತಹ ಒಂದು ರಾಸಾಯನಿಕಗಳು ಯಾವ್ಯಾವುದು? ಸಾಬೂನ್ ಆಗಿರ್ಬೋದು, ಮಾರ್ಜಕಗಳಾಗಿರ್ಬೋದು, ಸಿಹಿಕಾರಕಗಳಾಗಿರ್ಬೋದು, ಔಷಧಗಳಾಗಿರ್ಬೋದು, ಇದೆಲ್ಲದ್ರ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಯೋಲಜಿ, ಜೀವಶಾಸ್ತ್ರ ಅಂತ ಬಂದಾಗ ಆಹಾರದ ಒಂದು ವ್ಯಾಖ್ಯಾನ ಆಗಿರ್ಬೋದು, ಅದರ ಒಂದು ಇಂಪಾರ್ಟೆನ್ಸ್, ಆಹಾರ ಸರಪಳಿ ಆಗಿರ್ಬೋದು, ಆಹಾರ ಜಲ ಮತ್ತೆ ಆಹಾರ ಪಿರಮಿಡ್ಗಳು. ಸೊ ಆಹಾರ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಟಾಪಿಕ್ಸ್ ಗಳನ್ನ ನಾವು ಕವರ್ ಮಾಡಬೇಕಾಗುತ್ತೆ, ಆಯ್ತಾ. ಇನ್ನು ಆಹಾರ ಮತ್ತು ಅದರ ಆಕಾರಗಳು ಅಂತ ಬಂದಾಗ ಅದರಲ್ಲಿ ಏನೇನ್ ಬರುತ್ತೆ? ಸಸ್ಯ ಮತ್ತೆ ಪ್ರಾಣಿ ಜನ್ಮ, ಅದರ ಮೂಲ ಮತ್ತೆ ಪರಿಣಾಮಗಳಾಗಿರ್ಬೋದು, ಆಹಾರ ಮತ್ತೆ ಅದರ ಘಟಕಗಳಾಗಿರ್ಬೋದು, ಶಕ್ತಿ ಒದಗಿಸ್ತಕ್ಕಂತಹ ಒಂದು ಆಹಾರ ಯಾವ್ಯಾವುದು? ಕಾರ್ಬೋಹೈಡ್ರೇಟ್ಗಳು, ಲಿಪಿಡ್ಗಳು. ಸೊ ಇದೆಲ್ಲವೂ ಕೂಡ. ಇನ್ನು ದೇಹ ನಿರ್ಮಾಣ ಮಾಡ್ತಕ್ಕಂತಹ ಆಹಾರ ಯಾವುದು? ಪ್ರೋಟೀನು. ದೇಹ ರಕ್ಷಕರು ಅಂತ ಬಂದಾಗ ಜೀವಸತ್ವ ಮತ್ತೆ ಖನಿಜಗಳು, ನಾರು ಪದಾರ್ಥ, ನೀರು, ಇದೆಲ್ಲವೂ ಕೂಡ ಬರುತ್ತೆ. ಸೊ ಆಹಾರ ಮತ್ತೆ ಅದರ ಆಕಾರಗಳು ಅಂತ ಬಂದಾಗ ಅದ್ರ ಕೆಳಗೆ ಇಷ್ಟು ಟಾಪಿಕ್ಸ್ ನಾವು ಕವರ್ ಮಾಡಬೇಕಾಗುತ್ತೆ. ಇನ್ನು ಸೂಕ್ಷ್ಮಾಣು ಜೀವಿಗಳು ಅಂತ ಬಂದಾಗ ಸಸ್ಯ ಸಾಮ್ರಾಜ್ಯ ಮತ್ತೆ ಪ್ರಾಣಿ ಸಾಮ್ರಾಜ್ಯ ಆಗಿರ್ಬೋದು. ಸಸ್ಯ ಸಾಮ್ರಾಜ್ಯದಲ್ಲಿ ಏನೇನ್ ಬರುತ್ತೆ, ಹಾಗೇನೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಏನೇನ್ ಬರುತ್ತೆ? ಹಾವಸಿ ಸಸ್ಯ, ಪುಚ್ಚ ಸಸ್ಯ, ಹಾಗೇನೆ ಥ್ಯಾಲೋಫೈಟ. ಅನಾವೃತ ಬೀಜ ಅಂತ ಬಂದಾಗ ಅನಾವೃತ ಬೀಜ ಸಸ್ಯ ಮತ್ತೆ ಆವೃತ ಬೀಜ ಸಸ್ಯ ಬರುತ್ತೆ. ಇನ್ನು ಕಶೇರುಕಗಳಾಗಿರ್ಬೋದು, ಅಕಶೇರುಕಗಳಾಗಿರ್ಬೋದು. ಸೊ ಇದೆಲ್ಲವೂ ಕೂಡ ಏನಾಗುತ್ತೆ? ಸೂಕ್ಷ್ಮಾಣು ಜೀವಿಗಳಲ್ಲಿ ಬರುವಂಥದ್ದು. ಮತ್ತೆ ಶೈಕ್ಷಣಿಕ ಸವಾಲುಗಳು, ವಿಜ್ಞಾನದ ಒಂದು ರಚನೆ ಆಗಿರ್ಬೋದು, ಅದರ ಒಂದು ಸ್ವರೂಪ ಆಗಿರ್ಬೋದು, ಹಾಗೇನೆ ವಿಜ್ಞಾನವನ್ನ ನಾವು ಅರ್ಥೈಸಿಕೊಳ್ಳುವಿಕೆ ಆಗಿರ್ಬೋದು, ಹಾಗೇನೆ ವಿಧಾನಗಳು. ಸೊ ಇದೆಲ್ಲವೂ ಕೂಡ ಮೌಲ್ಯಮಾಪನ ಮತ್ತೆ ಸವಾಲುಗಳು, ರೆಮಿಡಿಯಲ್ ಟೀಚಿಂಗ್ ಎಲ್ಲವೂ ಏನ್ರಲ್ಲಿ ಬರುತ್ತೆ? ಸೈನ್ಸ್ ಅಲ್ಲಿ ಬರುವಂಥದ್ದು. ಇದಿಷ್ಟು ಟಾಪಿಕ್ಸ್ ನಾವು ಕವರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸಮಾಜ ವಿಜ್ಞಾನದ ಪಾಠಗಳು. ಸೊ ಇದ್ರ ಬಗ್ಗೆ ನಾವು ಹೇಳಂಗೆ ಇಲ್ಲ, ಬಹಳಷ್ಟು ಓದ್ಕೊಂಡಿರ್ತೀರ ಆಲ್ರೆಡಿ. ಆದ್ರೂ ಕೂಡ ಇತಿಹಾಸ, ಯಾವಾಗ, ಎಲ್ಲಿ ಮತ್ತೆ ಹೇಗೆ ಪ್ರಾಚೀನ ಸಮಾಜಗಳು, ಮೊದಲ ನಗರಗಳಾಗಿರ್ಬೋದು, ಹಾಗೇನೆ ರಾಜರು ಮತ್ತೆ ರಾಜ್ಯಗಳು, ದೆಹಲಿ ಸುಲ್ತಾನರು, ಅವರ ವಾಸ್ತುಶಿಲ್ಪ, ಅವರು ಕೊಟ್ಟಂತಹ ಕೊಡುಗೆಗಳು, ಸಾಮ್ರಾಜ್ಯದ ಸ್ಥಾಪನೆ, ಹಾಗೇನೆ ಇನ್ನೇನು ಸಾಮಾಜಿಕ ಬದಲಾವಣೆಗಳಾಗಿರ್ಬೋದು, ಕಂಪನಿಯ ಒಂದು ಅಧಿಕಾರ ಆಗಿರ್ಬೋದು, ಸಿಪಾಯಿ ದಂಗೆ ಆಗಿರ್ಬೋದು, ಜಾತಿ ವ್ಯವಸ್ಥೆ ಆಗಿರ್ಬೋದು, ರಾಷ್ಟ್ರೀಯ ಚಳುವಳಿ, ಸ್ವತಂತ್ರ ನಂತರದ ಭಾರತ. ಸೊ ಈ ರೀತಿ ಬಹಳಷ್ಟು ಟಾಪಿಕ್ಸ್ ಗಳನ್ನ ನಾವು ಕವರ್ ಮಾಡಬೇಕಾಗತ್ತೆ. ಜೊತೆಗೆ ಭೂಗೋಳಶಾಸ್ತ್ರ, ಸಾಮಾಜಿಕ ಮತ್ತು ರಾಜಕೀಯ ಜೀವನ. ಭೂಗೋಳಶಾಸ್ತ್ರ ಅಂತ ಬಂದಾಗ ಸಾಮಾಜಿಕ ಅಧ್ಯಯನ ಮತ್ತೆ ವಿಜ್ಞಾನ, ಸೌರಮಂಡಲದಲ್ಲಿ ಭೂಗ್ರಹ ಆಗಿರ್ಬೋದು, ಗೋಳಗಳಾಗಿರ್ಬೋದು, ಪರಿಸರದ ಸಂಪೂರ್ಣತೆ ಆಗಿರ್ಬೋದು, ಪ್ರಾಕೃತಿಕ ಮತ್ತೆ ಮಾನವ ನಿರ್ಮಿತ ಪರಿಸರ, ನೀರು ಮತ್ತೆ ಸಾರಿಗೆ ಮತ್ತೆ ಸಂವಹನ ಆಗಿರ್ಬೋದು, ಸಂಪನ್ಮೂಲದ ವಿಧಗಳಾಗಿರ್ಬೋದು, ಕೃಷಿ, ಇದೆಲ್ಲವೂ ಕೂಡ ಭೂಗೋಳದಲ್ಲಿ ಬರುತ್ತೆ. ಏನು ನೆಕ್ಸ್ಟ್ ಸಾಮಾಜಿಕ ಮತ್ತೆ ರಾಜಕೀಯ ಜೀವನ, ಸರ್ಕಾರ, ಸ್ಥಳೀಯ ಸರ್ಕಾರ, ಬದುಕು ನಿರ್ವಹಣೆ ಆಗಿರ್ಬೋದು, ಪ್ರಜಾಪ್ರಭುತ್ವ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮಾಧ್ಯಮಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಲಿಂಗತ್ವವನ್ನ ಅರ್ಥೈಸುವುದು, ಸಂವಿಧಾನ ಆಗಿರ್ಬೋದು, ಇದೆಲ್ಲವೂ ಕೂಡ ಬರುತ್ತೆ. ಇನ್ನು ಬೋಧನಾಶಾಸ್ತ್ರದ ಸವಾಲುಗಳು ಅಂದ್ರೆ ಪೆಡಗಾಗಿ, ಅದನ್ನ ಕೂಡ ನಾವು ಓದ್ಕೋಬೇಕಾಗುತ್ತೆ. ಇದಿಷ್ಟು ಏನು ನಿಮ್ಮ ಒಂದು ಪೇಪರ್ 1 ಮತ್ತೆ ಪೇಪರ್ 2 ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿತ್ತು. ಅಂಡ್ ತುಂಬಾ ಜನ ಏನು ಓದ್ಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಏನು ಓದ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಟಿಇಟಿಯ ಒಂದು ಟೆಕ್ಸ್ಟ್ ಬುಕ್ಸ್, ಟಿಇಟಿಗೆ ಸಂಬಂಧಪಟ್ಟ ಹಾಗೆ ಏನು ಯಾವ ಬುಕ್ಸ್ ನ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಕೂಡ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಬಿಕಾಸ್ ನೆಕ್ಸ್ಟ್ ಟಿಇಟಿ ಎಕ್ಸಾಮ್ ಹತ್ರ ಬಂದ್ಮೇಲೆ ಪರದಾಡೋದು ಬೇಡ. ಸೊ ಈಗ್ಲಿಂದಾನೆ ಯಾವ್ಯಾವ ಬುಕ್ಸ್, ಯಾವ್ಯಾವ ಸಿಲೆಬಸ್ ಎಲ್ಲವನ್ನ ನಾವು ನೀಟಾಗಿ ರೆಡಿ ಇಟ್ಕೊಂಡು ಓದಕ್ ಶುರು ಮಾಡ್ತಾ ಇದ್ರೆ, ಸೊ ಎಕ್ಸಾಮ್ಸ್ ಹತ್ರ ಬರ್ತಿದ್ದಂಗೆ ನಮ್ಗೇನೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಮತ್ತೆ ಜಾಸ್ತಿ ಓದ್ಬೇಕು ಅಂತ ಅನ್ಸುತ್ತೆ, ಬೇರೆ ಬೇರೆ ಸೋರ್ಸಸ್ ಇಂದ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇಷ್ಟು ಏನು ನಿಮ್ಮ ಪೇಪರ್ 1 ಮತ್ತೆ ಪೇಪರ್ 2 ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ನಾವು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಕಮೆಂಟ್ಸ್ ಬಂದಿರುತ್ತೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋಸ್ ನ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.